ಮಾಸ್ಕ್ ಹಾಕೊಳ್ಳಿ ಇಲ್ಲ ಕಣ್ಣು ಬೀಳ್ತಿದೆ ಅಂತ ಟ್ರಾಫಿಕ್ ಇಲ್ಲೂ ಫುಲ್ ಜಾಮ್ ಆಗಿದೆ, ಇಲ್ಲೂ ಜಾಮ್ ಆಗಿದೆ ಈ ಸೈಡು. ಹೆಂಗಲ್ಗಳೆ ಇಷ್ಟೊತ್ತಿನ ನಾವೆಲ್ಲ ಎದ್ದಿದ್ರು ಇನ್ನೂ ಎದ್ದಿಲ್ಲ ಅವಳು. ಶಡಮ್ಮ ಶಡಮ್ಮ, ಅಯ್ಯೋ ಅಯ್ಯೋ ಯಾಕಮ್ಮ ಚಳಿನಮ್ಮ. ಮನೇಲಿ ಎಲ್ಲ ಎದ್ದಿದ್ರು ಇವಳು ಇನ್ನೂ ಮಲಗಿದ್ದಾಳೆ. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ, ಎಷ್ಟು ಮಾತಾಡ್ತಿದ್ಯಾ ಗಾಯ್ಸ್. ಈಗ ನಾವು ಆ ಸರ್ಪ್ರೈಸ್ ಸ್ಪಾಟ್ ಅಂತ ಹೇಳಿದ್ನಲ್ಲ, ಅಲ್ಲಿ ಕರ್ಕೊ ಹೋಗ್ತಾ ಇದ್ದೀನಿ. ಅದು ಚೂರೇನೋ ಪ್ರಾಬ್ಲಮ್ ಆಗಿದೆ ಅಂತ ಅಣ್ಣ ಮತ್ತು ಅಣ್ಣ ಬೇಗ ಹೋದರು, ನಾನು ಎಲ್ಲೋ ಹೊರ್ಗೋಗಿದೆ, ಅದಕ್ಕೆ ನಾನು ಇವಾಗ ಹೋಗ್ತಾ ಇದ್ದೀನಿ. ಬನ್ನಿ ಅಲ್ಲೋಗಿ ತೋರಿಸ್ತೀನಿ ನಿಮಗೆ. ಗಾಯ್ಸ್ ನೋಡಿ, ತಂದಾಗಿಂದ ನಾನೇ ಇವಾಗ ಓಡಿಸ್ತಾ ಇದ್ದೀನಿ ಈ ಗಾಡಿನ. ನೋಡೋಣ ಹೆಂಗಿದೆ ಈ ಗಾಡಿ. ಅಯ್ಯೋ ಆಯ್ ಆಗಲಿಲ್ಲ. ಆಯಿತು, ಇನ್ನೂ ಏನೂ ಸೆಟ್ ಆಗಿಲ್ಲ ಗೈಸ್. ಅದು ನಂಬರ್ ಪ್ಲೇಟ್ ಬರಬೇಕಂತೆ. ಆ ನಂಬರ್ ಪ್ಲೇಟ್ ಬಂದಮೇಲೆ ಇಲ್ಲಿ ಹೆಸರು ಎಲ್ಲ ಬರುತ್ತೆ ನಮ್ಮದು. ಗೈಸ್ ನಾನು ಓಡಿಸ್ತೇನೆ, ನನಗೇನು ಅಷ್ಟು ಡಿಫ್ರೆನ್ಸ್ ಅನಿಸಲಿಲ್ಲ. ಯಾಕಂದರೆ ನಮ್ಮ ಹತ್ರ ಇದ್ದಿದ್ದು ಮುಂಚೆನೂ ಅದೇ ಬೈಕು iQube ಇದ್ದಿದ್ದು, ಬಟ್ ಅದರದ್ದು ಅಪ್ಗ್ರೇಡೆಡ್ ವರ್ಷನ್ ತೊಗೊಂಡಿದ್ದೀವಿ ನಾವು ಈಗ ಅಷ್ಟೇ. ಸೊ ಅಷ್ಟೇನು ಡಿಫ್ರೆನ್ಸ್ ಅನ್ನಿಸ್ಲಿಲ್ಲ ನನಗೆ. ಮನೆಯವ್ರು ನೋಡಬೇಕು, ಮನೆಯವ್ರು ಏನು ಹೇಳ್ತಾರೆ ಅಂತ ನೋಡಬೇಕು. ಫಾಸ್ಟ್ ಒಂಚೂರು ಜಾಸ್ತಿ ಆಗಿದೆ ಅಷ್ಟೇ. ಗೈಸ್ ಈಗ ನಾನು ಲಾಸ್ಟ್ ಬ್ಲಾಗಿಂದ ಬರೀ ಸರ್ಪ್ರೈಸ್ ಒಂದು ಬರೀ ನಿಮ್ಗೆ ಹೇಳೋದೇ ಆಗೋಯ್ತು, ತೋರಿಸಿರ್ಲಿಲ್ಲ ಇನ್ನು. ಈಗ ಫೈನಲಿ ಬಂದಿದ್ದೀನಿ ನಾನು. ನಮ್ಮ ಅಣ್ಣ ಬಂದಿದ್ದಾರೆ ಆಲ್ರೆಡಿ, ಏನೋ ಪ್ರಾಬ್ಲಮ್ ಆಗಿತ್ತು ಅಂತ. ಈಗ ಬನ್ನಿ ತೋರಿಸ್ತೀನಿ. ನನಗೆ ಮರ್ತೇ ಹೋಗಿದೆ ಯಾವ ಕಡೆ ಹೋಗಬೇಕು ಅಂತ. ಈ ಕಡೆ ತೋರಿಸ್ತಿದ್ದೀನಿ ನಿಮಗೆ. ನನಗೆ ಜಾಗನೇ ನಮ್ದು ಯಾವ ಮನೆ ಅನ್ನೋದೇ ಮರ್ತೋಗ್ಬಿಟ್ಟಿತ್ತು ನನಗೆ. ಅಯ್ಯೋ ಫೈನಲಿ ಇವಾಗ ಗೊತ್ತಾಯಿತು. ಅಲ್ಲೆಲ್ಲ ಹುಡ್ಕಾಡ್ತಾ ಇದ್ದೆ ನಾನು. ಯಾರು ನಮ್ಮ ಅಣ್ಣ ಇದ್ದಾರೆ. ಆಯ್ತಾ, ಸರಿ ಹೋಯ್ತಾ? ಬಾತ್ರೂಮ್ ಏನೋ ತೋರಿಸ್ಬೇಡ. ಏನು ನಿಮ್ಮನ್ನ ತೋರಿಸ್ತೆ ಹಂಗೆ ಇದ್ದೇ ಬಿಡ್ತೀನಿ ನಾನು. ಬಂದಿಲ್ವಾ? ಸೈಡ್ ಬನ್ನಿ, ಆಯಿತು ನಿಮ್ಮನ್ನು ತೋರ್ಸಲ್ಲ. ಸೈಡ್ ಆಯ್ಸ್ ನೋಡಿ, ಎಲ್ಲ ಸೆಟಪ್ ಮಾಡ್ತಾ ಇದ್ದಾರೆ ನಮ್ಮ ಅಣ್ಣನ ಫ್ರೆಂಡ್ ಎಲ್ಲ. ಟಿ ವಿ ಸ್ಟ್ಯಾಂಡ್, ಇದು ಕ್ಯಾಮ್ರಾ ಇದು ಕ್ಯಾಮ್ರಾ ತೋರಿಸ್ತೀನಿ ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ. ಒಂದು ಹಾಲು ಮತ್ತು ಇದು ಕಿಚನ್ನು ಎಲ್ಲ ಸೆಟ್ ಆಗ್ತಾಯಿದೆ. ಇನ್ನೂ ಸೆಟ್ ಆಗಿಲ್ಲ, ಸೆಟ್ ಆಗಬೇಕು. ಏನೂ ಇರಲಿಲ್ಲ ಗೈಸ್, ಇದೆಲ್ಲ ನಾವು ಸೆಟ್ ಮಾಡ್ತಾ ಇರೋದು, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಈ ರೂಮ್ ಸೆಟ್ ಆಗಿದೆಯಾ? ಈ ರೂಮ್ ಸೆಟ್ ಆಗಿಲ್ಲ. ನೆನ್ನೆ ಬರಬೇಕಿತ್ತು, ಇದಕ್ಕೆ ಬರಬೇಕಿತ್ತು ನಾವು, ಬಟ್ ನಾನು ಬರೋಕ್ಕೆ ಆಗಿಲ್ಲ. ಈ ರೂಮೇ ಸೆಟ್ ಆಗಿರೋದು, ಆ ರೂಮಲ್ಲ. ನೋಡಿ ಎಲ್ಲ ಸೆಟ್ ಆಗಿದೆ. ಲೈಟ್ಸ್ ಇದೆ, ಲೈಟ್ಸ್ ಎಲ್ಲ ಹಾಕಬೇಕು. ನಾನು ಪ್ರಜ್ಜುಗೆ ಬರೋಕ್ಕೆ ಹೇಳಿದೆ, ನನ್ನ ಮಗ ಯಾಕೋತ ನಾನು ಬ್ಯುಸಿ ಆಗಿಬಿಡ್ತೇನೆ ಸ್ವಲ್ಪ. ನೋಡಿ ಇದು ಒಂದು ರೂಮ್ ತೋರಿಸ್ತೀನಿ ತಾಡಿ. ನೈಟಲ್ಲಿ ಸಾಕಾದಾಗ ಕಾಣುತ್ತೆ ಗೈಸ್ ಇದು. ನೋಡಿ ಇದು ಒಂದು ರೂಮ್. ನೈಟಲ್ಲಿ ಚೆನ್ನಾಗಿ ಕಾಣುತ್ತೆ. ಇದೇನು ಇದೆಲ್ಲ ನಂಗೆ ಗೊತ್ತಿಲ್ಲ ಗೈಸ್, ಇದನ್ನೆಲ್ಲ ತಂದುಬಿಟ್ಟಿದ್ದಾರೆ. ಇದೆಲ್ಲ ಯಾವಾಗ ತಂದರು ಅಂತಲೇ ಗೊತ್ತಿಲ್ಲ ನನಗೆ. ಇಲ್ಲಿ ನೋಡಿ ಹಿಂಗೆ ಆನ್ ಆಗುತ್ತದೆ. ಇದು ಒಂದು ರೂಮು. ಆಮೇಲೆ ಇದೊಂದು ಬಾತ್ರೂಮ್. ಇದು ಬಾತ್ರೂಮ್ ಇದೆ. ಬಾತ್ರೂಮ್ ಲೈಟ್ ಯಾವುದು? ಇದು ಬಾತ್ರೂಮ್. ನಮ್ದು ಈ ಬಾತ್ರೂಮ್ದು ಏನೋ ಪ್ರಾಬ್ಲಮ್ ಆಗಿದೆಯಂತೆ, ಅದಕ್ಕೆ ಅದಕ್ಕೆ ಓನರ್ ಬರ್ತೀನಿ ನೋಡ್ತೀನಿ ಅಂತ ಹೇಳಿದ್ದಾರೆ. ಅದು ಬಿಟ್ಟರೆ ಇದೊಂದು ಗ್ಯಾಸ್ ಗೀಝರ್ ಇದೆ. ಗೀಝರ್ ಯಾವುದು ಪ್ರಾಬ್ಲಮ್ ಆಗಿರೋದು? ಇದರದ್ದೇನೋ ಗೀಝರು ಪ್ರಾಬ್ಲಮ್ ಆಗಿರೋದು. ಇದೇ ಗೀಝರ್ ಪ್ರಾಬ್ಲಮ್ಮು ಆಗಿರೋದು, ಇದೇ ಬಾತ್ರೂಮ್ದು ಪ್ರಾಬ್ಲಮ್ ಆಗಿರೋದು. ಏನು ಅಂತ ಗೊತ್ತಿಲ್ಲ, ಓನರ್ ಬರಬೇಕು. ಈ ರೂಮ್ ಇನ್ನೂ ಸೆಟ್ ಆಗಿಲ್ಲ, ಆ ರೂಮ್ ಸೆಟ್ ಆಗಿದೆ. ನೋಡಿ ಈ ರೂಮೆಲ್ಲ ಫುಲ್ ಹಂಗಂಗೆ ಇದೆ. ಇನ್ನು ಇದೆಲ್ಲ ತಂದಿರೋದು. ಆ್ಯಕ್ಚುಲಿ ನಾವು ಇದನ್ನು ಹಾಕಬೇಕಿತ್ತು, ಈ ಬ್ರೌನ್ ಹಾಕಬೇಕಿತ್ತು. ಆಮೇಲೆ ಪ್ಲ್ಯಾನ್ ಚೇಂಜ್ ಮಾಡಿ ಅವ್ರು ಅದನ್ನು ಹಾಕಿದ್ದಾರೆ. ನೋಡ ಹೆಂಗೆ ಬರುತ್ತೆ ಅಂತ ಇದೆಯಲ್ಲ ನನಗೆ. ನೋಡಿ ಗೈಸ್ ಹೆಂಗೆ ಕಾಣ್ತಾ ಇದೆ ಬೆಡ್. ಇದು ಏನಕ್ಕೆ ತೊಗೊಂಡಿರೋದು, ಏನಕ್ಕೆ ಮಾಡ್ತಾ ಇರೋದು ಅಂತೆಲ್ಲ ನಿಮಗೆ ಈ ಮನೆದು ಪೂಜೆ ಬ್ಲಾಗ್ ಬರುತ್ತೆ ನೋಡಿ, ಅವತ್ತು ನಿಮಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಆಮೇಲೆ ಈ ಬೆಡ್ಡು ಒಂಚೂರು ಪ್ರಾಬ್ಲಮ್ ಆಗಿದೆ. ಬೆಡ್ ಅಂತೀನಿ, ದಿಂಬು. ನಮ್ಮದು ದಿಂಬು ಕವರ್ ಇಷ್ಟುದ್ದ ಇದೆ, ಬಟ್ ಬೆಡ್ ದಿಂಬು ಇರೋದೇ ಇಷ್ಟೇ ಇರೋದು ದಿಂಬು. ಅದನ್ನು ಎಕ್ಸ್ಚೇಂಜಿಗೆ ಹೋಗ್ಬೇಕು ಇವತ್ತು. ಇದು ಒಂದು ಬಾತ್ರೂಮ್ ಇದೆ. ಯಪ್ಪ ಇನ್ನೂ ಸೆಟ್ ಆಗಿಲ್ಲ ಇದು ಕರೆಕ್ಟಾಗಿ. ಇದುವೇ
ಇದಕ್ಕೆ ಸ್ಕ್ರೀನ್ನೆಲ್ಲ ಬೇರೆ ತಂದಿದ್ದೀವಿ ಗೈಸ್. ಸ್ಕ್ರೀನು ಚೇಂಜ್ ಮಾಡಬೇಕು. ಇದು ಎಲ್ಲ ಸ್ಕ್ರೀನ್ ಚೇಂಜ್ ಮಾಡಬೇಕು. ಇದೊಂದು ಬಾತ್ರೂಮ್ ಅಷ್ಟೇ, ಇನ್ನೇನಿಲ್ಲ. ಆ ಕ್ಯಾಮ್ರಾನ ಇಲ್ಲಿ ಹಾಕಿಸ್ಬೇಕು, ಬಟ್ ಇದರಿಂದ ಹೇಳ್ಕೊಂಡ್ರೆ ಅಲ್ಲೊಂದು ಸ್ವಿಚ್ ಇದೆ, ಅವ್ರು ಆಫ್ ಮಾಡಿಬಿಡ್ತಾರೆ. ಸೊ ಇಲ್ಲಿಗೆ ಹೆಂಗೆ ಹಾಕ್ಸೋದು ಅಂತ ಯೋಚನೆ ಮಾಡ್ತಾಯಿದ್ವಿ. ರೆಡಿ ಮಾಡೋರು ಬರ್ತಾರಲ್ಲ, ಅವರು ಬಂದಾಗ ಅವ್ರನ್ನ ಕೇಳಬೇಕು ಏನು ಮಾಡ್ಬೋದು, ಐಡಿಯಾ ಏನು ಕೊಡ್ತಾರೆ ಅವರು ಅಂತ ನೋಡಿ ಹೆಂಗೆ ಮಾಡೋದು ಅಂತ ನೋಡಿ ಮಾಡಬೇಕು. ಆ ಕ್ಯಾಮ್ರಾ ಅದು ಕತೆ, ಅದಂತೂ ಇಂಪಾರ್ಟೆಂಟ್ ನಮಗೆ ಕ್ಯಾಮ್ರಾ. ನೋಡಿ ಲೈಟ್ ಆಫ್ ಮಾಡಿದ್ರೆ ಹೆಂಗೆ ಕಾಣುತ್ತೆ ಇದು. ಇಲ್ಲಿಗೆಲ್ಲ ಇನ್ನೂ ಬರಬೇಕು, ಸ್ಟ್ರಿಪ್ಸ್ ಲೈಟ್ ಎಲ್ಲ ತರಬೇಕು. ಅದು ನೋಡ್ಕೊ ಬಂದಿದ್ದೀವಿ, ಅದೆಲ್ಲ ತಂದ್ಬಿಟ್ಟು ಸೆಟ್ ಮಾಡಬೇಕಿದ್ನ, ಇನ್ನೂ ಮಾಡಿಲ್ಲ. ಕ್ಯಾಮ್ರಾ ನೋಡಿ ಗೈಸ್, ತಿರುಗಿಸಿ ಅದು ಫುಲ್ 360 ಡಿಗ್ರಿ ಟರ್ನ್ ಮಾಡ್ಬೋದು ಇದನ್ನ. ಬ್ಲ್ಯಾಕ್ ಓಹೋ, ಮಾತಾಡಿ, ವಾಯ್ಸ್ ಮಾತಾಡಿ ಏನಾದರೂ. ನೋಡಿ ಗೈಸ್, ಟರ್ನ್ ಆಗ್ತಿದೆ ಅದು. ಮಾತಾಡೋಣ. ನೀನು ಒಂದು ಟಚ್ ಮಾಡ್ತಾ ಇದೆಯಾ? ಏನು ಅದು ಟಚ್ ಮಾಡಿದ್ರೆ ಸೆನ್ಸರ್ ಒಂದು ಕಾಲ್. ಓ, ಇದು ನಾನು ಮಾತಾಡೋದಲ್ಲಿ ಕೇಳುತ್ತಾ? ಮಾತಾಡಿ ನೀವು ಏನಾದರೂ. ಓಹ್, ನೋಡಿ ಗೈಸ್ ಕೇಳಿಸುತ್ತೆ, ಮಾತಾಡಿ. ಸಖತ್ ಹತ್ರ ಇರೋದ್ರಿಂದ ಇರಿ, ನಾನು ಮಾತಾಡ್ತೀನಿ. ಈ ಕಾಲ್ದು ಟ್ಯಾಪ್ ಮಾಡಿ. ಅಯ್ಯೋ, ಏನಿದು ಓಡಾಡ್ತೈತೆ ಸುಮ್ಮನೆ. ಹಲೋ, ಕೇಳಿಸ್ತೈತಾ? ಓಹೋ ಗೈಸ್, ಅದೇನೋ ಮೋಷನ್ ಸೆನ್ಸರ್ ಎಲ್ಲ ಇದೆ ಗೈಸ್. ಅದು ನಾವು ಎಲ್ಲಿ ಓಡಾಡ್ತೀವಿ ಅಲ್ಲೆಲ್ಲ ಟ್ರ್ಯಾಕ್ ಮಾಡುತ್ತೆ ಅದು. ಅದಕ್ಕೆ ಅದು ಅಲ್ಲಿ ನಾನು ಎಲ್ಲಿ ಓಡಾಡ್ತೀವಿ ಅಲ್ಲಿ ಓಡಾಡ್ತಾ ಇದೆ ಅದು ಕ್ಯಾಮ್ರಾ. ಮೋಷನ್ ಸೆನ್ಸರ್ ಎಲ್ಲ ಇದೆ ಇದಕ್ಕೆ. ನಾವು ಅವರು 9:45ಗೆ ಬರೋಕ್ಕೆ ಹೇಳಿದ್ರು, ನಾವು ಬಂದ್ರೂ ಅವ್ರು ಇನ್ನೂ ಬಂದಿಲ್ಲ. ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಏನಣ್ಣ ಇದು ಸೌಂಡೆಲ್ಲ ಬರ್ತೈತೆ? ಆಫ್ ಮಾಡಿ ಅದು ಫಸ್ಟು. ನಮ್ಗೆ ಅದು ಒಂಚೂರು ಸಾರ್ಟ್ ಆಗಬೇಕು, ಸಾರ್ಟ್ ಮಾಡೋಣ. ಇವ ಯಾರೇ? ಅವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ಹಿಂಗೆ ಗೊತ್ತಾಯ್ತು ಮನೆ? ಮನೆ ಕಡೆ ಗೊತ್ತಾಯ್ತು ಎಕ್ಸಾಕ್ಟಾಗಿ. ಹೇಳಿ ಪುಟ್ಟಣ. ನೆನ್ನೆ ವಿಡಿಯೋ ಹಾಕಿದ್ನಲ್ಲ, ಅದಲ್ಲಿ ಆ ಮಾಸ್ಕ್ ಹಾಕೊಳ್ಳಿ ಇಲ್ಲ ಕಣ್ಣು ಬೀಳ್ತದೆ ಅಂತ ಹೆಂಗ್ ಗೊತ್ತೈತಣ್ಣ ಇವ್ರಿಗೆ ರೂಮು? ಅವರು ಗೊತ್ತಿತ್ತಲ್ಲ ಯಾರಿಗೆ? ಪುಟ್ಟುಗೆ. ಪುಟ್ಟೋಣ. ಓ ಕರೆಕ್ಟ್, ಪುಟ್ಟೋಣ ಬಂದಿದ್ದಲ್ವಾ ಅವತ್ತು, ಮರ್ತೇ ಬಿಟ್ಟಿದ್ದೀನಿ. ಕ್ಯಾಂಡಲ್ ಡಿನ್ನರ್ ಇವರೆಲ್ಲ ಅವರೆಲ್ಲ ಹಾಂ ಫೋಟೋ ನೀವು ಎಲ್ಲ ಸೀಡ್ಸ್ ತೆಗಿತು ಅನ್ಕೊಳ್ಳ. ಇಲ್ಲಿ ಮಾಡೋದ ಬನ್ನಿ ಮತ್ತೆ ಮಾಡೋದ ಇವರಿಬ್ರು ಅವರೆಲ್ಲ. ಅಯ್ಯೋ, ಡಬಲ್ ಮೀನಿಂಗು ಸರ್. ಯಾವ್ದು ಡಬಲ್ ಮೀನಿಂಗು? ಏನು ಆ ಲೈಟ್ ಹಾಕ್ಬೇಕು ಕಾರಣ ಕರೆಕ್ಟಾಗಿ. 9:45 ಬಂದು ಟೈಮ್ ವೇಸ್ಟ್ ಮಾಡ್ಕೊಂಡು ಇಲ್ಲೇ ಕೂತಿದ್ದೀವಿ. ಇನ್ನೂ ಏನೇನೋ ತರಬೇಕು ಅಂತ ಹೇಳ್ತವ್ರೆ ನಮ್ಮಣ್ಣ. ಏನೋ ತಂದಿಲ್ಲ, ನಾವು ಸುಮ್ ಟೈಮ್ ಪಾಸ್ ಮಾಡ್ತಾಯಿದ್ದೀವಿ. ಫೋನ್ ಮಾಡೋಣ, ಬರಲಿಲ್ಲ ಅಂದರೆ ಹೋಗೋದಾ? ಮತ್ತು ನಡೀರಿ ಹೋಗೋದ. ಕ್ಯಾಮ್ರಾ ಹಿಂಗಿದ್ರೆ ಇಟ್ಟಿದ್ಯಲ್ಲ, ಅಯ್ಯೋ ಬೇಜಾರಾಗ್ತಾ ಇದೆ. ಲಾಗ್ ಮಾಡ್ಬೇಡ, ಲಾಗ್ ಎಲ್ಲ ಹೆಂಗ್ ಮಾಡಬೇಕು. ಫೈನಲಿ ಅವ್ರು ಬಂದರು. ಈಗ ನೋಡ್ತಾ ಇದ್ದಾರೆ ಏನು ಪ್ರಾಬ್ಲಮ್ ಆಗಿರೋದು ಅಂತ. ಒಳಗೆಲ್ಲ ನೋಡ್ಬಿಟ್ಟು ಹೋದರು. ಅದು 2 ಪೈಪ್ ಇದೆ, 2 ಪೈಪಲ್ಲಿ ಯಾವ್ದು ಪ್ರಾಬ್ಲಮ್ ಆಗಿರೋದು ಅಂತ ಗೊತ್ತಿಲ್ಲ. ಈಗ ಅಲ್ಲಿ ಹೋಗಬೇಕು ಹೇಳಿದ್ದಾರೆ. ಈಗ ನೀರು ಹಾಕಿ ನೋಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ ಸರಿ ಹೋಗುತ್ತಾ ಏನು ಗೊತ್ತೇ ಮಾಡ್ತಾ.
ನೀರು ಹಾಕಿದ್ರೆ ಈ ಥರ ಚೆಲ್ಲುತ್ತೆ ಗೈಸ್ ಇಲ್ಲಿ ಈಚೆ, ಅದೇ ಪ್ರಾಬ್ಲಮ್ ಆಗಿರೋದು. ಅದಕ್ಕೆ ಬಂದಿದ್ದಾರೆ ಈಗ ನೋಡೋಕ್ಕೆ ಅವರು. ಅಲ್ಲಿ ನೋಡಿ ಅಂಕಲ್ ಬಂದರು, ಈಗ ನೋಡ್ತಾ ಇದ್ದಾರೆ ಏನಾಗಿದೆ ಏನು ಅಂತ. ಗೈಸ್ ಈಗ ಅವರು ಗೊತ್ತಾಯಿತು ಯಾವ ಪೈಪಿಂದ ನೀರು ಬರ್ತಾ ಇರೋದು ಅಂತ. ಅದಕ್ಕೆ ಅವರಿಗೆ ರೆಡಿ ಮಾಡೋಕ್ಕೆ ಅಂತ ಹೋದರು. ರೆಡಿ ಮಾಡ್ತಾರಂತೆ. ರೆಡಿ ಮಾಡಿದ್ಮೇಲೆ ನೆಕ್ಸ್ಟ್ ಏನು ಅಂತ ನೋಡಬೇಕು. ಇದನ್ನು ರೆಡಿ ಮಾಡ್ತಾ ಇದ್ದಾರೆ ನಮ್ಮ ಅಣ್ಣಂದಿರೆಲ್ಲ ಸೇರ್ಕೊಂಡು. ಇಷ್ಟ ಆಗಿದೆ, ಇನ್ನು ಅರ್ಧ ಮಾಡ್ತಾ ಇದ್ದಾರೆ, ಅವ್ರ ಕೆಲಸ ಮಾಡ್ತಾ ಇದ್ದಾರೆ ಹಿಂದೆ. ಗೈಸ್ ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಅವ್ರ ಕೆಲಸ ಇನ್ನೂ ಮುಗಿದಿಲ್ಲ. ನಮಗೆ ಹೊಟ್ಟೆ ಹಸಿತಿದೆ, ತುಂಬ ಲೇಟಾಗಿದೆ. ಅದಕ್ಕೆ ಇವಾಗ ಮನೆಗೆ ಹೋಗಿ ಊಟ ಗೀಟ ಮಾಡಿಕೊಂಡು ಆಮೇಲೆ ಸ್ವಲ್ಪ ಶಾಪಿಂಗ್ ಇದೆ, ಇದನ್ನೂ ಎಕ್ಸ್ಚೇಂಜ್ ಮಾಡಬೇಕು. ಆಮೇಲೆ ಎಕ್ಸ್ಚೇಂಜ್ ಮಾಡಿ ಬರೋದು. ಯಾವ ಕಡೆ ಎಕ್ಸಿಟು ಇಲ್ಲಿ ಬಂದರೆ ಗೊತ್ತೇ ಆಗಲ್ಲ ಗೈಸ್, ಯಾವ ಕಡೆ ಎಂಟ್ರಿ ಯಾವ ಕಡೆ ಎಕ್ಸಿಟು ಅಂತಾನೆ. A few moments later. ಮೈಸೂರು ನೋಡಿ ಗಾಯ್ಸ್, ಫುಲ್ ಟ್ರಾಫಿಕ್ ಹೋಗ್ಬಿಟ್ಟಿದೆ ನೋಡಿ. ಎಲ್ಲೂ ಟ್ರಾಫಿಕ್, ಇಲ್ಲೂ ಫುಲ್ ಜಾಮ್ ಆಗಿದೆ, ಇಲ್ಲೂ ಜಾಮ್ ಆಗಿದೆ. ಈ ಸೈಡು ಇಲ್ಲೂ ಎಷ್ಟು ನಿಂತಿದೆ, ಫುಲ್ ಜಾಮ್ ಜಾಮ್ ಜಾಮ್. ನಮ್ಮ ಮೈಸೂರಿನಾಗ ನೋಡೋಕ್ಕೆ ಬೇಜಾರಾಗುತ್ತೆ ಗೈಸ್ ನನಗೆ. ಈ ಥರ ಟ್ರಾಫಿಕ್ ನಾನು ನೋಡೇ ಇರಲಿಲ್ಲ ಮೈಸೂರಲ್ಲಿ. ಈಗ ರೀಸೆಂಟ್ ಡೇಸಲ್ಲೇ ಇಷ್ಟೊಂದಾಗಿರೋದು, ಅದು ಸಾಟರ್ಡೇ ಬೇರೆ ಇವತ್ತು. ಅಯ್ಯಪ್ಪ ನೋಡಿ, ಜೀವಿಕಂಗೆ ನಾನು ಗಾಡಿ ತೋರ್ಸೋಕೆ ಬಂದಿದ್ದೀನಿ. ಈಗ ಅವಳು ಓಡಿಸ್ತಾ ಇದ್ದಾಳೆ. ಅವಳು ಓಡಿಸಿ ಆಮೇಲೆ ರಿವ್ಯೂ ಕೇಳಿ ಹೊರಡೋಣ ನಡಿ. ಅಯ್ಯೋ 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 ಅಯ್ಯೋ, ಬರುತ್ತಾ ಓಡ್ಸೋಕ್ಕೆ? ಬರಲ್ವಾ? ಹೌದಾ? ಗಾಡಿ ನೋಡ್ತಿರೋದು ಗಾಡಿ ಓಡಿಸಿ ಚೆನ್ನಾಗಿದೆಯಾ? ನಮ್ದು ಹಳೆ ಗಾಡಿ ಓಡಿಸಿದ ನೀನು? ಓಡಿಸಿಲ್ಲ ಅಷ್ಟು, ಅದಕ್ಕೂ ಇದಕ್ಕೂ ಏನೋ ಅಷ್ಟೊಂದು ಡಿಫ್ರೆನ್ಸ್ ಇಲ್ಲ, ಫೀಚರ್ಸ್ ಅಷ್ಟೇ ಡಿಫ್ರೆನ್ಸ್. ಇಷ್ಟ ಆಯಿತಾ? ಇಷ್ಟ ಆಯಿತಾ ಕಲರು? ನೀನು ಇಷ್ಟ ಕಟ್ಕೊಂಡು ಏನಾಗಬೇಕಿತ್ತು ನಡಿ ಸೈಡ್. ನಿನ್ನ ಇಷ್ಟ ಕಟ್ಕೊಂಡು ಏನೂ ಆಗ್ಬೇಕಾಗಿಲ್ಲ, ಓಡ್ಸಕ್ಕೆ ನಡಿಯಲ್ಲಿ ನಡಿ ಸಿಗೋಣ. ಶೇಖಂಡ್ ಕೊಡಿ, ಬಾಯ್, ಸಿಗೋಣ. ಏನು ನೋಡ್ತಾ ಇದೆಯಾ ಅಲ್ಲಿ? ನಡಿ ಮನೆಗೆ ನಡಿ. ನಿಕಲ್ ಆಯಿತು ನಿನ್ನ ಕೆಲಸ ಅಷ್ಟೇ. ಬಾಯ್ ಬಾಯ್. ಗಾಯ್ಸ್ ನಮ್ಮ ಪ್ರಜು ಗಾಡಿ ಓಡಿಸ್ತಾ ಇದ್ದಾನೆ. ನನ್ನ ಜೊತೆ ಬಂದಾಗೆಲ್ಲ ಅವನೇ ಗಾಡಿ ಓಡಿಸೋದು ಗಾಯ್ಸ್. ನನಗಂತೂ ಲಿಟ್ರಲಿ ಇವತ್ತಂತೂ ಇರಿಟೇಟೇ ಆಗೋಯ್ತು. ಮೊದಲೇ ಗಾಡಿ ಓಡಿಸಲ್ಲ ನಾನು, ಹೊಸ ಗಾಡಿ ಅಂತ ಓಡಿಸ್ತಾ ಇದ್ದೀನಿ. ಅದರಲ್ಲಂತೂ ಇವತ್ತು ಬರ್ತಾ ಇದ್ದೀನಿ. ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು, ಗಲ್ಲಿಗೆ ಹೋದ್ರೂ ಟ್ರಾಫಿಕ್ಕು, ಎಲ್ಲೋದ್ರೂ ಟ್ರಾಫಿಕ್ಕು. ನಮ್ಮ ಮೈಸೂರು ಯಾಕೆ ಹಿಂಗೆ ಆಯಿತು ಅಂತ ಗೊತ್ತಾಗ್ತಾ ಇಲ್ಲ ಗೈಸ್, ನನಗೆ ಬೇಜಾರಾಗ್ತಾ ಇದೆ. ಇದನ್ನು ತೋರಿಸ್ಬಿಟ್ಟು ಗೌರ್ಮೆಂಟ್ನ ಟ್ಯಾಗ್ ಮಾಡಿ ನೋಡಿ ಗೈಸ್, ರೋಡ್ ನೋಡಿ ಗೈಸ್ ಇಲ್ಲಿ. ಅಯ್ಯೋ ಕರ್ಮ, ಗೌರ್ಮೆಂಟ್ ಇಲ್ಲಿ ನೋಡಿ. ಅಯ್ಯಪ್ಪ, ಟ್ಯಾಗ್ ಮಾಡೋದು ಹೊಸ ಗಾಡಿನೇ ಕುಣಿತೈತೆ. ಟ್ಯಾಗ್ ಮಾಡ್ತಾರೆ ನಿಮಗೆ, ಟ್ಯಾಗ್ ಮಾಡಿದ್ರೆ ಬಂದು ರೆಡಿ ಮಾಡಿಬಿಟ್ರು. ನೀನು ಮಾಡೋ ಗಂಟೆ ಬಿಡಬಾರ್ದು. ಓಕೆ ಆಯಿತು, ಈಗ ನೀನು ಹೇಳಿದೆಯಲ್ಲ ತನ್ನ ಕಣ್ಮುಂದೆನೇ ಇಟ್ಕೊಡೋದಾಗಿ. ಬ್ಲೂ ಒಂದು ಕೊಡಿ ಸಾಕು, ಮತ್ತು ಅದ್ರ ಜೊತೆ ಅಡಾಪ್ಟರು ಕೊಡಿ. ಬೈ ಆಮೇಲೆ ಮುಂದೆ ಕನೆಕ್ಟ್ ಮಾಡಬೇಕಲ್ಲ, ಅದು ಹೆಂಗೆ ಒಂಚೂರು ಹೇಳಿ, ಮರ್ತೇ ಹೋಯ್ತು ನಮಗೆ. ಇಲ್ಲ ಕಟ್ ಮಾಡಲಿಲ್ಲ, ಅದನ್ನು ಫುಲ್ ಹಂಗೆ ಕನೆಕ್ಟ್ ಮಾಡಿದ್ವಿ. ಅಡಾಪ್ಟರ್ ಹಾಕಿದ್ವಿ. ಇನ್ಪುಟ್ಗೆ ಹಾಕ್ಬೇಕಾ ಔಟ್ಪುಟ್ಗೆ ಹಾಕ್ಬೇಕಾ ಅದನ್ನು ಪ್ಲಸ್ ಮೈನಸ್ ಐತೆ ಅಲ್ವಾ, ಇದನ್ನು ಕಟ್ ಮಾಡಿಬಿಟ್ಟು ವೈರು ಎರಡು ರೆಡ್ ಒಂದು ಬ್ಲ್ಯಾಕ್ ಬರುತ್ತೆ. ಇಲ್ಲಿಗೆ ಕಟ್ ಮಾಡ್ಬೋದಾ ಡೈರೆಕ್ಟಾಗಿ? ಇಲ್ಲೇ ಕಟ್ ಮಾಡ್ಬೋದು. ಹಾಂ ಮಾಡಿಬಿಟ್ಟು ಪ್ಲಸ್ ಮೈನಸ್ ಇರುತ್ತೆ. ರೆಡ್ ಯಾವುದು? ರೆಡ್ ಪ್ಲಸ್, ರೆಡ್ ಮೈನಸ್ ಬ್ಲ್ಯಾಕ್. ಅಡಾಪ್ಟರ್ ಒಂದಲ್ಲ? ಹಾಂ ಅಡಾಪ್ಟರ್ ಒಂದು. ಇದನ್ನ ಆನ್ ಮಾಡಿ ತೋರಿಸ್ಬಿಡಿ. ನಾಳೆ ಹಿಡ್ಕೊ. ನನಗೆ ಮಟ್ಬಿಟ್ಟ ಪಿಂಕ್ ಅಲ್ಲ ಬೈ, ಪಿಂಕ್ ಬರ್ತಾ ಇದೆ. ಬ್ಲೂ ಬೇಕು, ಪರ್ಪಲ್ ಬ್ಲೂ. ಇದು ನೆನ್ನೆ ಕೊಟ್ಟಿದ್ದೀರಲ್ವ ಈ ಥರದ್ದು? ನೆನ್ನೆ ಸಪ್ರೇಟ್ ತಗೊಂಡಿದ್ದು. ಆ ಬ್ಲ್ಯಾಕ್ ವೈರು ತೊಗೋಬೇಕಾ? ಏನು ಬೇಕಾಗಿಲ್ಲ, ಡೈರೆಕ್ಟ್ ಬೇಕಂದ್ರೂ ಹಾಕ್ಬೋದು. ಬೈ ಪೇ ಆಗಿದೆ, ಥ್ಯಾಂಕ್ ಯು ಬೈ. ಅಲ್ಲಿ ಮುಂದೆ 6 ಹೋಗೋದಾ ಬೇಗ? ಒಂದ್ಮೇಲೆ ಹೊಂಟೈತ್ಯಾ? ಆನ್ ಮಾಡು.
ಹ್ಞೂ ಇಲ್ಲಿ ಬ್ರೇಕ್ ಹಿಡ್ದ ಪಿ ಎಮ್ಕು ಪಿ ಹ್ಞೂ ಹಮ್ಗೆ ಹಿಡ್ಕೊ ಒಂದು ಸ್ವಲ್ಪ ಹೊತ್ತು. ಹಾಂ ಇವಾಗ ಬ್ರೇಕ್ ಹಿಡ್ದು ಒಂದು ಸರಿ ಹಮ್ಕೊ, ಬ್ರೇಕ್ ಹಿಡ್ದು ಒಂದು ಸರಿ ಹಮ್ಕೊ, ರಿವರ್ಸು ಎಕ್ಸಲೇಟರ್ ಕೊಡು. ಹೆಂಗೈತೆ ನಡಿ ಹೋಗೋದು ಆಯ್ತು, ಈಗ ಟೈಮ್ ಆಯಿತು. ಅದರಲ್ಲಿ ಇತ್ತು ವರ್ಕ್ ಆಗ್ತಿರ್ಲಿಲ್ಲ. ಹಾಂ ಹಮ್ಗೆ ಹಿಡ್ಕೊ ಸ್ವಲ್ಪ ಹೊತ್ತು. ಫಾರ್ವರ್ಡ್ ಆಯ್ತಲ್ಲ. ಹಾಂ ಅಷ್ಟೇ, ನಡಿ ನಡಿ. ಏಯ್ ಹಮ್ಗೆ ಹಿಡ್ಕೊಳೋ, ಇಲ್ಲ 3 ಕಿಲೋಮೀಟ್ರ್ ಹೋಗೋದು ಅದು. ಹಮ್ಗೆ ಹಿಡ್ಕೊ. ಹಾಂ ಚೇಂಜ್ ಆಯ್ತು ನೋಡು. ಹಮ್ಗೆ ಹಿಡ್ಕೊಳೋ. ಹಾಂ ನಡಿ. ಹೆಂಗಿತ್ತಪ್ಪ ಗಾಡಿ? ಮುಂದೆ ಬಾ ಆಯ್ತು, ಇಟ್ಕೊಳಕೈತಿ ನಮ್ಮ ಕೈಯಲ್ಲಿ. ಚೆನ್ನಾಗಿತ್ತು ಕಣ. ಚೆನ್ನಾಗಿದೆ ಗೈಸ್. ಇವನಿಗೆ ಅಷ್ಟೊಂದು ಎಲೆಕ್ಟ್ರಿಕ್ ಬೈಕ್ ಇಷ್ಟ ಆಗಲ್ಲ, ಅವನೇನಿದು ಪೆಟ್ರೋಲ್ ಬೈಕ್. ಡಾಮಿನಾರ್ ಕೇಳಿದ್ರೆ ಇವಿ ತಂದ್ಕೊಟ್ಟವನು ಓಡ್ಸಕ್ಕೆ. ಲೋ ಅವತ್ತು ಫೋನ್ ಮಾಡ್ದೆ ತಿನ್ನೆ ನಿಂಗೆ ಬಾ ಅಂತ. ನಾನು ಊರಲ್ಲೇ ಇರಲಿಲ್ಲ ಆಗ. ಬರಬೇಕಿತ್ತು. ಏನು ಊರಿಂದ? ಹ್ಞೂ ಹೋಗು, ಡಾಮಿನಾರ್ ತಗೋಬಾ ನೆಕ್ಸ್ಟ್. ಹ್ಞೂ ಆಯ್ತು ಗೈಸ್, ಈಗ ಲೇಟಾಗಿ ಹೋಗಿದೆ ನನಗೆ. ಬಾಯ್ ಬಾಯ್ ಬಾಯ್. ಅದೆಲ್ಲ ಈಸ್ಕೊಂಡು ಈಗ ನಾನು ಮನೆಗೆ ಹೋಗ್ತಾ ಇದ್ದೀನಿ. ತುಂಬ ಲೇಟಾಗಿ ಹೋಗಿದೆ. ನಾನು ದೇವಸ್ಥಾನಕ್ಕೆ ಬೇರೆ ಹೋಗಬೇಕು ಇವಾಗ. ಗೈಸ್ ಈಗ ನಾನೆಲ್ಲ ಮುಗಿಸಿ ಮನೆಗೆ ಬಂದೆ. ಈಗ ನಾನು ಟೆಂಪಲ್ಗೆ ಹೋಗಬೇಕು. ಆಮೇಲೆ ನಮ್ಮದು ಒಂದು ಟ್ರಿಪ್ ಪ್ಲ್ಯಾನ್ ಆಗ್ತಿದೆ. 1-2 ತಿಂಗಳಿಂದ ಟ್ರಿಪ್ ಪ್ಲ್ಯಾನ್ ಆಗ್ತಾನೇ ಇದೆ. ಸರಿಯೇ ಹೋಗಿಲ್ಲ ಅದು. ಅದ್ರ ಬಗ್ಗೆ ಇವತ್ತಂತೂ ಫುಲ್ ಸಾರ್ಟ್ ಮಾಡಿ ಅದನ್ನು ಮುಗಿಸ್ಬೇಕು. ಅದ್ರದ್ದು ಏನು, ಯಾವಾಗ ಹೋಗೋದು, ಹೆಂಗೆ ಹೋಗೋದು ಅಂತ ಅದನ್ನು ಪಕ್ಕ ಇವಾಗ ಸಾರ್ಟ್ ಮಾಡಬೇಕು. ಸಾರ್ಟ್ ಮಾಡಿ ಆಮೇಲೆ ಟ್ರಿಪ್ ಪ್ಲ್ಯಾನ್ ಮಾಡಿ. ಅದು ನಾನು ಸರ್ಪ್ರೈಸ್ ಅದನ್ನೆಲ್ಲ ಅದು ನಾನು ಕರೆಕ್ಟಾಗಿ ತೋರ್ಸೋಕ್ಕೆ ಆಗಲಿಲ್ಲ. ಅದು ಬರೀ ಪ್ರಾಬ್ಲಮ್ಮೇ ಆಗೋಯ್ತು. ಅದರದ್ದು ಪೂಜೆ ಬ್ಲಾಗ್ ಬರುತ್ತೆ, ಅದರದ್ದು ಪೂಜೆ ಎಲ್ಲ ಮಾಡ್ತೀವಿ. ಆ ಮನೆಯದು ಅದನ್ನು ರೆಂಟಿಗೆ ತೊಗೊಂಡಿರೋದು ನಾವು. ಆ ಓನರ್ ಬಂದು ಎಲ್ಲ ಏನೋ ಸರಿ ಮಾಡಿಸಿದ್ರು. ಅದು ಎಲ್ಲ ಕ್ಲಿಯರಾಗಿ ಪೂಜೆ ಬ್ಲಾಗ್ ದಿನ ನಿಮಗೆ ಪ್ರಾಪರಾಗಿ ತೋರಿಸ್ತೀನಿ. ಏನಕ್ಕೆ ತೊಗೊಂಡಿದ್ದು, ಏನು ಮಾಡ್ತಾಯಿದ್ದೀವಿ ಅಲ್ಲಿ ಅಂತೆಲ್ಲ ನಿಮಗೆ ತೋರಿಸ್ತೀನಿ. ಸೊ ಮತ್ತೆ ಸಿಗೋಣ, ಬಾಯ್.